ಹಾಯ್ ಹಲೋ ನಮಸ್ಕಾರ ಎಲ್ರಿಗೂ. ಇವತ್ತು ನಾನು ಶಿವಮೊಗ್ಗದಲ್ಲಿದ್ದೀನಿ, ಅಂದರೆ ಮಲೆನಾಡಿನಲ್ಲಿದ್ದೀನಿ. ಆ್ಯಕ್ಚುಲಿ ಈ ಕುವೆಂಪುನವರು ಮಲೆನಾಡಿನವರೇ, ನಿಮಗೆಲ್ಲ ನಿಮಗೆ ಗೊತ್ತಿರೋ ಪ್ರಕಾರ. ಅವರು ಯಾಕೆ ಈ ಕವಿತೆಗಳನ್ನು ಬರೀತಾರಂದರೆ, ದೆರ್ ಈಸ್ ಒಂದು ಇನ್ಸ್ಪಿರೇಷನ್ ಕಾಲ್ಡ್ ದ ನೇಚರ್. ಆ್ಯಕ್ಚುಲಿ ನಾವು ಉತ್ತರ ಕರ್ನಾಟಕದವರು ಈ ಥರ ನೇಚರ್ ಇದ್ದರೆ ನಮ್ಮ ಕಡೆ ಎಷ್ಟು ಕುವೆಂಪುನಂಥ ಮಹಾನ್ ಕವಿಗಳು ಹುಟ್ಟುತ್ತಿದ್ರೇನು. ಆದರೆ ಇದ್ದಾರೆ, ಇಲ್ಲ ಅಂತ ಅಲ್ಲ. ಆದರೆ ಇಲ್ಲಿನ ನೇಚರ್ ತುಂಬ ಅಮೇಝಿಂಗ್. ನೀವೇ ಒಂದು ಸರಿ ನೋಡಿ. ಯಾಕೆ ಅಂತ ಹೇಳ್ತೀನಿ ಅಂದರೆ, ನೀವು ಎಲ್ಲಿ ಹೋದರೂ ಕೂಡ ಇದೇ ಥರ ನೇಚರ್ ಇರುತ್ತೆ. ಎಷ್ಟು ಪೀಸ್ಫುಲ್ ಆಗಿದೆ. ಈವನ್ ಒಂದು ಸಣ್ಣ ನೇಲ್ ಅಂದರೆ ಸೂಜಿ ಬಿದ್ರೂ ಅಂದರೆ ಆ ಸೌಂಡ್ ನಿಮಗೆ ಗೊತ್ತಾಗುತ್ತೆ. ನೀವು ಎಷ್ಟು ದೊಡ್ಡ ದೊಡ್ಡ ಮರಗಳು ಆ ಸೈಡ್ ಇದ್ದಾವೆ, ತುಂಬ ದೊಡ್ಡ ಮರಗಳಿದ್ದಾವೆ. ಬೆಳಗ್ಗೆ ಎದ್ದು ಈ ಥರ ನೇಚರ್ ಜೊತೆಗಿರೋದ್ರಿಂದ ನಿಮಗೆ ಕಾಮ್ಫುಲ್ ಮೈಂಡ್, ಅಂದರೆ ಪೀಸ್ ಆಫ್ ಮೈಂಡ್ ಸಿಗುತ್ತೆ. ಅಂದರೆ ಬೆಳಗ್ಗೆ ನೇಚರ್ ಜೊತೆ ಲಿಂಕ್ ಇರಿ, ದಟ್ಸ್ ವಿಲ್ ಗಿವ್ಸ್ ಯು ಎನರ್ಜಿ. ಒಂಥರ ಏನೋ ಪಾಸಿಟಿವ್ ಎನರ್ಜಿ ಕ್ರಿಯೇಟ್ ಮಾಡುತ್ತೆ. ಈ ಥರ ದಾರಿಯಲ್ಲಿ ಆ ಹಳಿಲ್ಗಳು ಅಡ್ಡಾಡೋದೇ ಒಂದು ಆನಂದ. ಅದ್ಭುತವಾದ ನೇಚರ್. ಈಗ ಆ್ಯಕ್ಚುಲಿ ಏನೋ ಕಾಣ್ತಾ ಇದ್ದೀವಿ ಅಂದರೆ, ಈಗ ಒಂದು ಗಂಟೆಗಿಂತ ಮುಂಚೆ ನೀವು ನೋಡಿದರೆ ಇಲ್ಲಿ ಎದುರುಗಡೆ ಇರೋರು ಕಾಣಲ್ಲ, ಅಷ್ಟೊಂದು ಸ್ಮೋಕ್ ಬಿದ್ದು ಬಿಡುತ್ತೆ. ಫುಲ್ ಸ್ಮೋಕು, ಅಂದರೆ ಸ್ಮೋಕ್ ಬಿದ್ದು ನಮ್ಮ ಕಡೆಗೆ ಹೇಳ್ತಾರಲ್ಲ, ಇನ್ನು ಮಂಜು ಬಿದ್ದು ಬಿಡುತ್ತೆ. ಈಗ ತಾನೇ ಸ್ವಲ್ಪ ಕ್ಲಿಯರ್ ಆಗಿದೆ ಆ ಸೈಡ್. ಇನ್ನು ಸ್ವಲ್ಪ ಇದೆ, ಫುಲ್ ಸ್ಮೋಕ್ ಬೀಳುತ್ತೆ. ಚೆನ್ನಾಗಿದೆ. ಮಲೆನಾಡು ಅಂತ ಎದಕ್ಕೆ ಅಂತಾರೆ ಅಂತಂದರೆ, ಶಿವಮೊಗ್ಗ ಈ ಥರ ಬೆಳಗ್ಗೆ ಬಂದು ವಾಕಿಂಗ್ ಮಾಡೋದ್ರಿಂದ ವಿಲ್ ಗೆಟ್ ಎ ಪೀಸ್ ಆಫ್ ಮೈಂಡ್. ಯಾರು ಇರಲ್ಲ ಆಲ್ಮೋಸ್ಟ್ ಈ ಥರ, ಯಾರು ಬರ್ತಾರೆ? ಥ್ಯಾಂಕ್ ಯು. ನಿಮ್ಮ ಆರೋಗ್ಯ ಕಾಪಾಡ್ಕೊಳ್ಳಿ, ಹೆಲ್ದಿ ಆಗಿರಿ. ಥ್ಯಾಂಕ್ ಯು. ಲವ್ ಯು ಆಲ್.